ನಮಸ್ಕಾರ ಎಲ್ಲರಿಗೂ. ಇವತ್ತು ಬದಾಮಿ ಹೊಂಟಿವ್ರಿ, ಚಾಲುಕ್ಯರ ನಾಡು ಬದಾಮಿಗೆ, ಗಜೇಂದ್ರಗಡ ಟು ಬದಾಮಿ. ನಾನು ನಮ್ಮ ಬೀಗ ಹೊಂಟಿವ್ರಿ, ನಮ್ಮದು ಡಾರ್ಲಿಂಗ್ ಹೀರೋ ಎಕ್ಸ್ಟ್ರೀಮ್ ಬೈಕ್ ತೊಗೊಂಡು. ನೀವು ಬದಾಮಿ ಅವರಾಗಿದ್ದರೆ ಕಮೆಂಟ್ ಮಾಡಿರಿ. ನಡ್ರಿ ಆಗಾರ ಹೋಗು. ನಮಗೂ ಗರ್ಲ್ ಫ್ರೆಂಡ್ಸ್ ಇದ್ದಿದ್ರೆ 2 ಬೈಕ್ ತೊಗೊಂಡು ಹಿಂದೆ ಕುಂದಿರ್ಸ್ಕೊಂಡು ಹೋಗಿದ್ದೀವಿ ರೀ. ಇಲ್ಲ ಬನಶಂಕರಿ ಅಮ್ಮನವ್ರ ದೇವಸ್ಥಾನ ಬಂತ್ರಿ, ಆಶೀರ್ವಾದ ತಗೊಂಡು ಹೋಗ್ಬಿಡೋಣ. ಯಾರೋ ನಮ್ಮ ಮಕ್ಕಳು ಬನಶಂಕರಿ ಅಮ್ಮನವ್ರ ದರ್ಶನ ತಗೊಂಡು ನೆಕ್ಸ್ಟ್ ಬದಾಮಿ ಕಡೆ ಹೋಗಾಕತ್ತೀವ್ರಿ. ಇಲ್ಲಿ ಅಕ್ಕವ್ರದ್ದು ಒಂದು ಲೈವ್ ಸ್ಕೆಚ್ ಮಾಡತ್ತನ್ರಿ. ಆ ಲೈವ್ ಸ್ಕೆಚ್ ಕಂಪ್ಲೀಟ್ ಆದಮೇಲೆ ಅವ್ರ ಅಕ್ಕರಿಗೆ ಕೊಡ್ತೀವಿ. ಅವ್ರ ರಿಯಾಕ್ಷನ್ ಹೇಗಿರ್ತಂತ ನೋಡೋಣ, ಹೋಗೋಣ ಬರ್ರಿ. ಮಿಚ್ಚುಣಿಕೆ ಹತ್ತಿದ್ರೆ ಕಣ್ಣು ತೆಗಿತಾವ್ರಿ. ಇವು ಹ್ಯಾಂಗ ವಿತೌಟ್ ಗ್ರಿಪ್ ಹಾಕಿ ಅದು ಕಪಲ್ಸ್ ನೋಡಿ ಬರಿದಾದಂತ ಬಾಳಲ್ಲಿ ಬಂದಂತಿದೆ ಬಲು ರೋಮಾಂಚಕ ತಿರುವು. ಬಾದಾಮಿ ವಿಶೇಷತೆ ಏನಂದ್ರೆ, ನಾವು ಎಷ್ಟು ಸಲ ಬಾದಾಮಿ ಬಂದರೂ ಇನ್ನೊಂದ್ಸಲ ಬಂದಾಗೂ ಪ್ರತಿ ಸಲನೂ ನೋಡ್ಕೊತ ನಿಂದಿರ್ತೀವ್ರಿ. ಅದು ಈ ಬಾದಾಮಿಯ ವೈಖರಿ ವೈಶಿಷ್ಟ್ಯ ಅಂತ ಹೇಳ್ಬೋದು. ನೀವು ಬಾದಾಮಿಗೆ ಬಂದ್ರೆ ಪ್ರತಿಯೊಬ್ಬರು ಬಾದಾಮಿಯ ಗುಹೆಗಳನ್ನು ನೋಡ್ರಿ, ಬಾದಾಮಿಯ ಮಂಟಪಗಳನ್ನು ನೋಡ್ರಿ, ಬಾದಾಮಿಯ ಕೆಲವೊಂದಿಷ್ಟು ಸ್ಮಾರಕಗಳದಾವು, ಎಲ್ಲವೂ ಕೂಡ ನೀವು ವಿಸಿಟ್ ಮಾಡಿ. ತಾಜಾ ಸಮಾಚಾರ ಹೇಳಲಿ ನಾನು ಯಾರಿಗೆ. ಇವ್ರದ್ದು ಸ್ಕೆಚ್ ಮಾಡಕ್ಕೆ ಟ್ರೈ ಮಾಡ್ತೀನಿ ರೀ, ನೋಡೋಣ. ನಿನ್ನ ದಾಳಿಗೆ ಹೃದಯದ ಗದಿ ನಾಜೂಕು ಕೊಡುವೆನು ಕಿವಿಯಲಿ ಬರದಿ, ಗುಣಪಡಿಸಲು ನೀ ಬೇಕು ಬರುವುದೇ ನನ್ನಯ ಸರದಿ, ಎದೆಗೊರಗಿ ಆಲಿಸಿ ಚೆಲುವೆ ಮಾಡಿ ಬಿಡು ತಪಾಸಣೆ ಶುರು. ನೋಡ್ರಿ, ಈ ಸ್ಕೆಚ್ನ ಸರ್ಗೆ ಕೊಡೋಣ. ಇವತ್ತಿನ ವಾತಾವರಣನೂ ಹಂಗೈತ್ರಿ, ಬಿಸಿಲು ಕಮ್ಮಿ ಇತ್ತು, ಮೋಡ ಕವಿದ ವಾತಾವರಣ ಇತ್ತು, ಭಾರಿ ಇತ್ತು. ಅಕ್ಕರ ದಾರಿ ಬಿಡ್ರಿ. ಆಗಲೇ ಆ ಸರ್ ಇಲ್ಲೇ ಕುಂತಿದ್ರಿ, ಯಾಕೋ ಕಾಣತಿಲ್ಲ, ಎಲ್ಲೋದ್ರು ಅಂತಂದು ಹುಡ್ಕಾತೀವ್ರಿ. ಮಿಸ್ ಆದ್ರೆ ಅನ್ಸುತ್ತೆ, ಡ್ಯೂಟಿ ಮುಗೀತು ಅನ್ಸುತ್ತೆ. ಹೋಗಿ ಕೆಳಗೆ ಕೇಳಂಬರ್ರಿ. ಈಗ ಅಂಕರ್ ಸಿಗಾತಿಲ್ಲ, ನೋಡೋಣ. ಕೊನೆಗೂ ಸಿಗ್ಲಿಲ್ಲ ರೀ. ಅವ್ರ ಸ್ಟಾಫ್ ಹತ್ರ ಕೊಟ್ವಿ, ಅವರಿಗೆ ಫೋಟೋ ಹಾಕಿ ಇನ್ಫಾರ್ಮ್ ಮಾಡ್ತೀವಿ ಅಂತ ಹೇಳಿದ್ರಿ. ಅದನ್ನು ಮುಗಿಸ್ಕೊಂಡಂಗ ಹೊಂಟಿವಿ ನೋಡ್ರಿ. ಮತ್ತೆ ಹಂಗೆ ಮ್ಯೂಸಿಯಂ ಕಡೆ ಹೋದ್ರಿ. ಚಾಲುಕ್ಯರ ಕಾಲದ ಕೆಲವೊಂದಿಷ್ಟು ವಸ್ತುಗಳು ಪ್ರದರ್ಶನಕ್ಕಿದ್ವಲ್ಲ, ಅದನ್ನ ಸ್ವಲ್ಪ ನೋಡ್ಕೊಂಡು ಹೋದ್ರಾತಂತ ಬಂದ್ವಿ. ಅದು ಅನಾಹುತ ಐತ್ರಿ, ಬರ್ರಿ ಅದು ಹೆಂಗೈತೆ ನೋಡ್ಕೊಂಡು ಇಲ್ಲಿ ವಿಡಿಯೋ ಮಾಡಕ್ಕೆ ಪರ್ಮಿಷನ್ ಇಲ್ರಿ, ಹಾಗಾಗಿ ಇದೇ ಪಿಕ್ ತಗೊಂಡೆ. ಇದು ನಮ್ಮ ಇವತ್ತಿನ ಬಾದಾಮಿ ಜರ್ನಿ ಆಗಿತ್ತು. ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿರಿ. ಹಾಗೆ ಈ ವಿಡಿಯೋದೊಳಗೆ ಏನಾದರೂ ತಪ್ಪಿದ್ರೆ ಕ್ಷಮಿಸಿ, ಯಾಕಂದರೆ ಫಸ್ಟ್ ಟೈಮ್ ನಾನು ಈ ರೀತಿ ವಿಡಿಯೋ ಮಾಡಿದ್ದು ಮತ್ತು ಎಡಿಟ್ ಮಾಡಿದ್ದು ಮತ್ತು ಮಾತಾಡಿದ್ದು ಐತ್ರಿ. ಮುಂದೆ ಇದಕ್ಕಿಂತ ಹೆಚ್ಚಿನ ರೀತಿ ಒಳಗಡೆ ನಿಮ್ಮ ಸಲಹೆ ಪ್ರೋತ್ಸಾಹದಿಂದ ಉತ್ತಮ ರೀತಿ ಒಳಗಡೆ ನಾನು ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ಈ ವಿಡಿಯೋಕ್ಕೆ ನಮಗೆ ಪ್ರೋತ್ಸಾಹ, ಸಲಹೆ, ಸಹಕಾರ, ಮಮತೆ, ಪ್ರೀತಿ ಎಲ್ಲ ಇರಲಿ ಅಂತ ಕೇಳ್ಕೊತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಎಲ್ಲರಿಗೂ ನಮಸ್ಕಾರಗಳು.